ನಮಸ್ಕಾರ ಪವನ್, ನಮಸ್ಕಾರ ಸರ್. ಆಯ್ತಾ ಅವ್ರ ಜೊತೆ ಮಾತುಕತೆ? ಫಸ್ಟ್ ರೌಂಡ್ ಆಗಿದೆ ಸರ್. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ನೀವು ತಗೋತೀರಾ? ಒಂಚೂರು ಕತ್ಲಾಗ್ಲಿ, ಆಮೇಲೆ 3-4 ರೌಂಡ್ ತಗೊಂಬೋಣ. ಓಹೋ ಅದು ಬೇಕಾಗಿದೆಯಾ ಸರ್? ಓಕೆ ಸರ್, ಡನ್ 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 ಡನ್. ನೀವು ಪರ್ಫಾರ್ಮ್ ಮಾಡ್ಬೇಕಾರೆ ಆಡಿಯನ್ಸ್ ಇಂದ ನೀವು ಪಂಚ್ ಹೊಡೆದಿದ್ದಕ್ಕೆ ಅವರಿಂದ ವಾಪಸ್ ಪಂಚ್ ಯಾವಾಗಾರು ಬಂದಿದ್ಯಾ? ಬಂದಿದೆ ಸರ್, ತುಂಬ ಸಲ ಬಂದಿದೆ. ನಮ್ದೇನಾಗುತ್ತೆ ಅಂದರೆ ನಾನು ಕಾಮಿಡಿ ಸೆಟ್ ಮಾಡ್ತಾ ಸ್ಕ್ರಿಪ್ಟ್ ಅಂತ ಒಂದು ಇರುತ್ತೆ ಸ್ವಲ್ಪ, ಬಟ್ ಅದಕ್ಕೆ ಎಕ್ಸ್ಟ್ರಾ ಆಗಿ ನಾನೇನು ಮಾಡ್ಬಿಡ್ತೀನಿ, ಆಡಿಯನ್ಸ್ ಕಡೆ ಸ್ವಲ್ಪ ಹೋಗಿ ವಿಚಾರಿಸಿದಾಗ ಕೆಲವು ಸಲ ಅವ್ರ ಕಡೆಯಿಂದ ಒಳ್ಳೆ ಪಂಚ್ ಬಂದಿರೋದು ಇದೆ. ನನ್ನ ಹತ್ರ ಯಾವ್ದು ಸ್ಕ್ರಿಪ್ಟಲ್ಲಿ ಇಲ್ಲದೆ ಇರೋದು ಅದು ಆಗಿದೆ. ಸೊ ಅವ್ರು ಆ್ಯಕ್ಚುಲಿ ಕೆಲವು ಒಳ್ಳೆ ಪಂಚ್ ಹೇಳಿ ನಾನು ಅದನ್ನು ವಾಪಸ್ ಸ್ಕ್ರಿಪ್ಟಲ್ಲಿ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಶೋನಲ್ಲಿ ಪರ್ಫಾರ್ಮ್ ಮಾಡಿ ಹಂಗೆ ಮುಂದೆ ತೊಗೊಂಡೋಗಿರೋಂಥ ಉದಾಹರಣೆಗಳು ಇದೆ. ಸೊ ಸಮ್ಟೈಮ್ಸ್ ಒಳ್ಳೆ ಆ್ಯಕ್ಟಿವ್ ಆಗಿರೋ ಆಡಿಯನ್ಸ್ ಮೆಂಬರ್ ಬಂದುಬಿಟ್ರೆ ನಮಗೆ ಶೋಗಿಂತ ಒಂಥರ ನಾವು ಅಂದ್ಕೊಂಡಿರೋಗಿಂತ ಸಖತ್ತಾಗಿ ಆಗ್ಬಿಡುತ್ತೆ. ಆ ಥರ ತುಂಬ ಇನ್ಸ್ಟೆನ್ಸಸ್ ಆಗಿದೆ ಆ್ಯಕ್ಚುಲಿ. ನಿಮ್ಗೆ ಯಾವಾಗಾದ್ರೂ ಯಾವುದೋ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಈ ತರ ಒಂದು ಜೋಕ್ ಹೇಳಬಾರ್ದಾಗಿತ್ತು ಅಥವಾ ಯಾವ್ದಾದ್ರು ಉಲ್ಟಾ ಹೊಡೆದಿರೋದು ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ? ಇದೆ ಆ್ಯಕ್ಚುಲಿ ಅವಾಗ ಒಂದು ಐ ಥಿಂಕ್ ಬಿಫೋರ್ ಕೋವಿಡ್ ಇರಬೇಕು. ಬಿಫೋರ್ ಕೋವಿಡ್ ಒಂದು ಯಾವುದೋ ಪಬ್ಬಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ವಿ ಎಲ್ಲರೂ. ಓಪಸ್ ಅಂತ ಒಂದು ಪಬ್ಬು. ಸೊ ಆ್ಯಕ್ಚುಲಿ ಒಂದು ರಾಕ್ ಬ್ಯಾಂಡ್ ಬರಬೇಕಾಗಿತ್ತು. ಐ ಥಿಂಕ್ ಜಾಯ್ಸ್ ಆ್ಯಂಡ್ ಅದು ಹೆಸರೇನೋ ಇದೆಯಪ್ಪ, ಅದು ಹೆಸರು ಜಾಯ್ಸ್ ಪ್ರಾಜೆಕ್ಟ್ ಅಂತೇನೋ ಬ್ಯಾಂಡ್ ಹೆಸರು. ಸೊ ಆ ಬ್ಯಾಂಡ್ ಅವ್ರು ಬಂದು ಪರ್ಫಾರ್ಮ್ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಓಪನಿಂಗ್ ಆ್ಯಕ್ಟ್ ಆಗಿ ನಾವು ಪರ್ಫಾರ್ಮ್ ಮಾಡ್ತಾಯಿದ್ವಿ. ಫುಲ್ಲು ಹಿಂಗಿತ್ತು ಸರ್, ಫುಲ್ ಎಲೆಕ್ಟ್ರಿಸಿಟಿ, ಫುಲ್ ರೂಫ್ ಇನ್ನೇನು ಹೊಡೆದೋಗ್ಬೇಕು ಆ ಲೆವೆಲಿಗೆ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ, ತೊಗೊಂಡು ಹೋಗ್ತಾಯಿದ್ದೀವಿ. ಸಡನ್ಲಿ ನಾನೇನಾಗಿತ್ತು, ಆವಾಗ ಟ್ರೆಂಡಿಂಗಲ್ಲಿ ಇದ್ದಿದ್ದು ಒಂದು ಪೊಲಿಟಿಕಲ್ ಸಿಚುವೇಶನ್ ಇತ್ತು ಅವಾಗ. ಸೊ ನಾನು ಯೂಶ್ವಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಸಿಕ್ಕಾಪಟ್ಟೆ ಇನ್ಡೆಪ್ತ್ ನಾಲೆಡ್ಜು ಇಲ್ಲ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ನನಗೆ ಒಪಿನಿಯನೇಟೆಡ್ ಆಗೂ ಇಲ್ಲ. ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಷ್ಟೆ. ಸೊ ಏನಾಯಿತು, ಅಲ್ಲಿ ಆ ಪೊಲಿಟಿಕಲ್ ಜೋಕು ನಾನೇನು ಮಾಡ್ಬಿಟ್ಟು ಟ್ರೆಂಡಿಂಗ್ ಇದೆ ಅನ್ನೋ ಕಾರಣಕ್ಕೆ ಒಂದು ಪಾಯಿಂಟಲ್ಲಿ ಅದನ್ನು ಹಾಕ್ಬಿಟ್ಟೆ. ಅದು ಸಡನ್ನಾಗಿ ಆಡಿಯನ್ಸ್ಗೆ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ವೋ ಅಥವಾ ಏನೋ ಅವ್ರಿಗೆ ಬೇಜಾರಾಗೋಯ್ತೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಇಡೀ ರೂಮ್ ಒಂಥರ ಸೈಲೆಂಟ್ ಆದಂಗೆ ಆಗೋಯ್ತು ಅಂತ ನನಗೆ ಫೀಲ್ ಆಯ್ತು ಅದು. ಆಮೇಲೆ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆಡಿಯನ್ಸ್ ಕಡೆಯಿಂದನೇ. ಸೊ ಅದು ತುಂಬ ಅನ್ಕಂಫರ್ಟಬಲ್ ಸಿಚುವೇಶನ್ ಆಯಿತು ನನಗೆ. ಆಮೇಲೆ ಯಾಕೆ ಬೇಕಾಗಿತ್ತು ನನಗೆ ಇದು ಅಷ್ಟೊಂದು ಒಪಿನಿಯನೇಟೆಡು ಇಲ್ಲ ನಾನು, ಆಮೇಲೆ ಒಂದು ಅದ್ರ ಬಗ್ಗೆ ಸ್ಟ್ರಾಂಗ್ ವ್ಯೂಸು ಇಲ್ಲದೆ ಇರೋ ನಾನು ಆ ಪೊಲಿಟಿಕಲ್ ಸೈಡ್ ನಾನು ತೊಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಜಸ್ಟ್ ಬಿಕಾಸ್ ಇಟ್ ವಾಸ್ ಟ್ರೆಂಡಿಂಗ್ ನಾನು ಅದನ್ನು ಮಾತಾಡಿ ಮಾಡಿಬಿಟ್ಟೆ ಅಂತ ಆಗಿದ್ದು. ಬಟ್ ಅದನ್ನು ಐ ಡಿಸೈಡೆಡ್ ಬೇಡ, ಇದು ಜಾಸ್ತಿ ನಂದು ಸ್ಟ್ರಾಂಗ್ ಪಾಯಿಂಟ್ ಏನಿದೆ, ನಂದು ಸ್ಟ್ರೆಂತ್ ಏನಿದೆ, ವಿಚ್ ಇಸ್ ಟೆಲಿಂಗ್ ಸ್ಟೋರೀಸ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಮೈ ಅಬ್ಸರ್ವೇಷನ್ಸ್, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಮಾಡಿದ್ದು. ಬಟ್ ಇದಾಗಿದೆ, ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ. ಇನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಕಾಮಿಡಿ ಕಂಟೆಂಟ್ಗಳಿಗೆಲ್ಲ ಅವ್ರೇನು ಖುಷಿ ಪಡ್ತಾರಾ ಅಥವಾ ವಿಕ್ಟಿಮ್ಸ್ ಆಗ್ತಾರಾ ಅಥವಾ ವಾಪಸ್ ನಿಮಗೆ ಬ್ಯಾಕ್ ಫೈರ್ ಆಗುತ್ತಾ? ಸೊ ನಮ್ಮ ಮನೆಯಲ್ಲಿ ಸ್ಟ್ಯಾಂಡಪ್ ಕಾಮಿಡಿನ ನಮ್ಮ ವೈಫು ನೋಡಲ್ಲ, ನಮ್ಮ ಕಿಡ್ಸ್ ಮಕ್ಕಳಂತೂ ನೋಡಲ್ಲ, ನಮ್ಮ ತಮ್ಮನೂ ಅಷ್ಟಾಗಿ ನೋಡಲ್ಲ. ನಮ್ಮ ತಮ್ಮನೂ ಈಸ್ ನಾಟ್ ಸೋ ಮಚ್ ಇಂಟು ಸ್ಟ್ಯಾಂಡಪ್ ಕಾಮಿಡಿ. ಅವ್ನಿಗಿದೆಲ್ಲ ಅಯ್ಯೋ ನಂಗೆ ಕತೆ ಕೇಳೋಕ್ಕೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತಾನೆ. ನಮ್ಮಮ್ಮ ಒಬ್ಬರು ನೋಡ್ತಾರೆ. ನಮ್ಮಮ್ಮ ಸ್ವಲ್ಪ ಬ್ರೂಟಲ್ ಕ್ರಿಟಿಕ್ ಅವರು ನೋಡ್ಬಿಟ್ಟು ನಮ್ಮದು ಕೆಲವು ಸಲ ಈ ಡಬಲ್ ಮೀನಿಂಗು ಅಥವಾ ಕೆಲವು ಸಲ ಈ ಬಾರ್ಡರ್ ಲೈನ್ ಸ್ವಲ್ಪ ಏನೋ ಈ ಥರ ಇರುತ್ತೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅವರು ಇದೆಲ್ಲ ಯಾಕೆ ಮಾಡ್ತೀಯಾ, ಜನರು ಏನು ಅನ್ಕೊತಾರೋ ಏನೋ, ಎಲ್ಲರೂ ನೋಡೋ ಥರ ಇರಬೇಕು ನೀನು, ಎಲ್ಲರಿಗೂ ಇಷ್ಟ ಆಗೋ ಥರ ನೀನು ಇರಬೇಕು ಅಂತ ಹೇಳ್ತಾರೆ. ವಿಚ್ ಇಸ್ ಫೈನ್. ಆಯಾ ಶೋಗೆ ಆಯಾ ಥರ ನೀವು ರೆಡಿಯಾಗಿ ಹೋಗಬೇಕು, ಆಯಾ ಮೈಂಡ್ಸೆಟ್ಟಲ್ಲಿ ಹೋಗಬೇಕಾಗುತ್ತೆ. ಬಟ್ ನಮ್ಮಮ್ಮ ತುಂಬ ಕರೆಕ್ಟಾಗಿ ಹೇಳ್ಬಿಡ್ತಾರೆ, ನೋಡಪ್ಪ ಇದು ಬೇಡ ಅನಿಸ್ತಾ ಇದೆ ನನಗೆ, ಈ ಲೈನ್ ಬೇಡ ಅನಿಸ್ತಾ ಇದೆ, ಅಷ್ಟಾಗಿನೂ ನಿನಗೆ ಬೇಕು ಅನಿಸಿದ್ರೆ ಬೇಕಾದ್ರೆ ಇಟ್ಕೋ, ಬಟ್ ನನ್ನ ಪ್ರಕಾರ ಬೇಡ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಐ ಟೇಕ್ ಆಲ್ ದ ಫೀಡ್ಬ್ಯಾಕ್. ಈ ಕಾಮಿಡಿನಲ್ಲಿ ಏನಾಗುತ್ತೆ, ನಿಮಗೆ ಬರೆದಿದ್ದೆಲ್ಲ ಕರೆಕ್ಟ್ ಅನಿಸುತ್ತೆ. ಸೊ ಟೇಕಿಂಗ್ ಫೀಡ್ಬ್ಯಾಕ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ. ಸೊ ನಾನು ತೊಗೊಂಡು ಕನ್ಸಿಡರ್ ಮಾಡೋದಂತೂ ಖಂಡಿತ. ನನಗೆ ಇಷ್ಟ ಇದ್ದರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ಮುಂದೆ ಹೋಗ್ತೀನಿ. ಬಟ್ ಐ ಟೇಕ್ ಫೀಡ್ಬ್ಯಾಕ್. ಕೆಲವು ಜನ ಹೇಳಿದ್ದಾರೆ, ನನ್ನ ಕ್ಲೋಸ್ ಫ್ರೆಂಡು ಒಬ್ಬ ಹೇಳಿದ್ದಾನೆ, ನವೀನ್ ಅಂತ, ಅವನ ಜೊತೆನೂ ನಾನು ಬೌನ್ಸ್ ಮಾಡ್ತಾಯಿರ್ತೀನಿ ಐಡಿಯಾಸ್ ಎಲ್ಲ. ಸೊ ಅವರು ಹೇಳ್ತಾರೆ, ಈ ಜೋಕ್ ಮಾಮ್ ಯಾಕೋ ಸ್ವಲ್ಪ ಬೇಡ ಅನಿಸುತ್ತಿದ್ದು ಅಂತ ಹೇಳ್ತಾರೆ. ಯೋಚನೆ ಮಾಡ್ತೀನಿ, ಹೌದಾ ಇದು ಬೇಕಾ ಬೇಡವಾ ಅಂತ ಅನಿಸುತ್ತೆ. ಬೇಡ ಅನಿಸಿದ್ರೆ ಬಿಟ್ಬಿಡ್ತೀನಿ. ಅಂದರೆ ಐ ಡೋಂಟ್ ಲೈಕ್ ಇದು ಮಾಡಲೇಬೇಕು ಅಂತ ನಾನು ಹೋಗಲ್ಲ. ಆಡಿಯನ್ಸ್ಗೆ ಇಷ್ಟ ಆಗಬೇಕು, ಆಡಿಯನ್ಸ್ಗೆ ಅನ್ಕಂಫರ್ಟಬಲ್ ಆಗಬಾರ್ದು, ಆ ಝೋನಲ್ಲೇ ಇದ್ದೀನಿ ಇವಾಗ ಸದ್ಯಕ್ಕೆ. ಈ ನಿಮ್ಮ ಆಫೀಸ್ ವರ್ಕಲ್ಲಿ ಯೂಶಲಿ ಜಾಸ್ತಿ ತಮಾಷೆ ಮಾಡೋರನ್ನ ಅವ್ರು ಸೀರಿಯಸ್ ಹೇಳಿದ್ರು ತಮಾಷೆ ಮಾಡ್ತಾರೆ ಅನ್ಕೊಂಡ್ಬಿಡ್ತಾರೆ. ಆಫೀಸ್ ಮೀಟಿಂಗ್ಗಳಲ್ಲಿ ಅಥವಾ ಇನ್ಯಾವುದೋ ಗ್ಯಾದರಿಂಗಲ್ಲಿ
ಈ ತರದ್ ಏನಾದ್ರು ನೀವು ಸೀರಿಯಸ್ ಆಗಿದ್ದು ಯಾವ್ದಾದ್ರು ತಮಾಷೆ ಅನ್ಕೊಂಡು ತಗೊಂಡಿದ್ದು ಯಾವ್ದಾದ್ರು ಇನ್ಸಿಡೆಂಟ್ ನಡೆದಿದ್ಯಾ? ಸೀರಿಯಸ್ ಆಗಿ ಅಂದರೆ ಅದೇ ಈ ಸ್ಟ್ಯಾಂಡಪ್ ಮೀಟಿಂಗ್ಸಲ್ಲಿ ಇರ್ತಾವಲ್ಲ, ಸ್ಟ್ಯಾಂಡಪ್ ಮೀಟಿಂಗ್ಸ್, ಡೈಲಿ ಸ್ಟ್ಯಾಂಡಪ್ ಮೀಟಿಂಗ್ಸಲ್ಲಿ ಕೆಲವು ಸಲ ಮ್ಯಾನೇಜರ್ಗಳು ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಅವರು ನಿಮಗೆ ಡೈರೆಕ್ಟಾಗಿ ಹೇಳಲ್ಲ, ಬಟ್ ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ಭಯಂಕರ ಕಾಮಿಡಿ ಇರುತ್ತೆ. ಸಿ ಐ ಆಮ್ ನಾಟ್ ಟಾರ್ಗೆಟಿಂಗ್ ಯು ಪವನ್, ಬಟ್ ವಾಟ್ ಎವರ್ ಯು ಡಿಡ್ ಅಂತ ಹಂಗೆ ವಾಟ್ ಎವರ್ ಯು ಡಿಡ್ ವಿ ಫೇಸ್ಡ್ ಸಮ್ ಎಸ್ಕಲೇಷನ್ಸ್. ಸಿ ಐ ಆಮ್ ನಾಟ್ ಟೆಲಿಂಗ್ ಯು ಡೈರೆಕ್ಟ್ಲಿ, okay, but still somebody, when we tell one time they should understand, but sometimes people we have to keep on telling. I'm not telling you are the one, okay, ಹಿಂಗೆ ಆ ಥರ ಸ್ಟ್ಯಾಂಡಪ್ ಮೀಟಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ನಡೀತಾ ಇರುತ್ತೆ. ಬಿಟ್ಟರೆ ಐ ಟಿ ಕಂಪ್ನಿನಲ್ಲಿ ನಾವು ಯೂಶ್ವಲಿ ಬ್ರೇಕ್ಸ್ ತೊಗೋತಾ ಇರ್ತೀವಲ್ಲ, ಭಯಂಕರ ಕಾಮಿಡಿ ಇರುತ್ತೆ, ಸಿಚುವೇಶನ್ಸ್ ಇರುತ್ತೆ. ನನ್ನ ಕಾಮಿಡಿ ನಾನು ಐ ಟಿ ಕಂಪ್ನೀಸಲ್ಲಿ ಏನೇನು ಅಬ್ಸರ್ವೇಷನ್ ಮಾಡಿರ್ತೀನಿ ಅದನ್ನೇ ಕಾಮಿಡಿಗೂ ಹಾಕ್ಕೊಳ್ಳೋದು. ಬಟ್ ಮಜವಾಗಿರುತ್ತೆ. ಬಟ್ ಆ ಥರ ಕ್ರೌಡ್ ಸಿಗ್ಬೇಕು ನಿಮ್ಗೆ, ಆ ಥರ ಟೀಮ್ಮೇಟ್ ಸಿಗಬೇಕು, ಆ ಥರ ಕ್ರೌಡ್ ಸಿಗಬೇಕು, ಎಂಜಾಯ್ ಮಾಡೋ. ನಮ್ಗೆ ಸ್ಟಾರ್ಟಿಂಗ್ ಫ್ರೆಷರ್ಸ್ ಆಗಿದ್ದಾಗ ಒಂದು 2-3 ವರ್ಷ ಆ ಥರ ಇತ್ತು. ಆರಾಮಾಗಿ ಮಜಾ ಮಾಡ್ಕೊಂಡು ಖುಷಿಯಾಗಿ ನಮ್ಗೆ ಏನು ಬೇಕೋ ತಿಂದ್ಕೊಂಡು ವೀಕೆಂಡ್ ಅದೇ ಪಾರ್ಟಿ ಮಾಡೋದು ಇದೇ ಇತ್ತು. ಹೋಗ್ತಾ 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 ನಾವು ಸೀನಿಯರ್ಸ್ ಆಗ್ತಾ ಆಗ್ತಾ ಈ ಆಫೀಸ್ ಪಾಲಿಟಿಕ್ಸು, ಕಂಪ್ನಿ ಪಾಲಿಟಿಕ್ಸ್ಗೆ ಒಳಗಾದ್ಬಿಟ್ಟು ಸ್ವಲ್ಪ ಈ ತಮಾಷೆ ಎಲ್ಲ ಕಮ್ಮಿ ಆಗೋಯ್ತು. ಬಟ್ ಯಾ, ಇಟ್ ವಾಸ್ ದೇರ್ ಇನಿಷಿಯಲಿ, ಇಟ್ ವಾಸ್ ದೇರ್. ಇದು ನನ್ನ ಲಾಸ್ಟ್ ಕ್ವಶನ್. ನಿಮ್ಮ ಮುಂದಿನ ಫ್ಯೂಚರ್ ಹೇಗೆ ರೂಪಿಸ್ಕೋಬೇಕು ಅಂತಿದ್ದೀರಾ? ಅಂದ್ರೆ ವಾಟ್ಸ್ ಯುವರ್ ಡ್ರೀಮ್ ಇನ್ ದಿಸ್ ಕಾಮಿಡಿ ಜರ್ನಿ? ಸೊ ಐ ಆಮ್ ಆಲ್ರೆಡಿ ಲಿವಿಂಗ್ ದ ಡ್ರೀಮ್, ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಕೆಲವು ಸಲ ನಾನು ಅನ್ಕೊತಾ ಇದ್ದೆ ನನಗೆ ಏನು ಬೇಕು ಏನು ಬೇಡ ಅಂತ. ಆ್ಯಕ್ಚುಲಿ ನನಗೇನು ಬೇಕಾಗಿತ್ತೋ ಇವಾಗ ಆಲ್ರೆಡಿ ಇದೆ ನನ್ನ ಹತ್ರ. ಅದು ಏನಂದರೆ ನಾನು ಆ್ಯಕ್ಚುಲಿ ಸ್ವಲ್ಪ ಇಂಟ್ರೋವರ್ಟ್ ಟೈಪ್ ಕ್ಯಾರೆಕ್ಟರ್. ಎಲ್ಲರ ಜೊತೆ ನಾನು ಮಿಂಗಲ್ ಆಗಲ್ಲ, ನನ್ನ ಪಾಡಿಗೆ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ನನ್ನದೊಂದು ಸ್ಮಾಲ್ ಸರ್ಕಲ್ ಇರುತ್ತೆ. ಸೊ ಅದರಲ್ಲಿ ಅಂಥ ಇಂಟ್ರೋವರ್ಟ್ಗೆ, ಅಂಥ ಒಂಟಿಯಾಗಿ ಇರೋನಿಗೆ ಸೂಟಬಲ್ ಆಗೋವಂಥ ಆರ್ಟ್ ಫಾರ್ಮ್ ಯಾವುದು? ಸ್ಟ್ಯಾಂಡಪ್ ಕಾಮಿಡಿ. ಇಲ್ಲಿ ನಿಮ್ಗೆ ಯಾರೂ ಬೇಡ, ನೀವಾಯಿತು, ನಿಮ್ಮ ಸ್ಕ್ರಿಪ್ಟ್ ಆಯಿತು, ನಿಮ್ಮ ಪ್ರಿಪ್ರೇಷನ್ ಆಯಿತು, ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಂತ. ಅದು ನಂಗೆ ಚೆನ್ನಾಗಿದೆ. ಅದು ಬಿಟ್ಟರೆ ನನಗೊಬ್ಬರು ಮ್ಯಾನೇಜರ್ ಇದ್ದಾರೆ, ನಂದು ಈ ಲಾಜಿಸ್ಟಿಕ್ಸು ಇದ್ರ ಬಗ್ಗೆ ನನ್ನ ಪರವಾಗಿ ಮಾತಾಡೋದಕ್ಕೆ ಅನೂಪ್ ಅಂತ ಒಬ್ಬರು ಸಿಂಗಾಪುರಲ್ಲಿ ಇರ್ತಾರೆ, ಅವ್ರು ಮಾತಾಡ್ತಾರೆ. ನನ್ನ ಕೆಲಸ ಏನಂದರೆ ಅಲ್ಲಿ ಹೋಗೋದು, ನಾನು ಇಂಟ್ರ್ಯಾಕ್ಟ್ ಮಾಡೋದು ಜನರ ಹತ್ರ, ಅವ್ರು ಪರ್ಫಾರ್ಮ್ ಮಾಡ್ಬಿಟ್ಟು ಬರೋದು. ದಿಸ್ ಈಸ್ ವಾಟ್ ಐ ವಾಂಟೆಡ್. ನನಗೆ ಈ ಬಕೆಟ್ ಹಿಡಿಯೋದು ಇದೆಲ್ಲ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಆ ಟ್ಯಾಲೆಂಟು ಇಲ್ಲ, ಅದಂಗೆ ಬರೋದು ಇಲ್ಲ, ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಎಕ್ಸಾಕ್ಟ್ಲಿ. ಸೊ ಮೇ ಬಿ ನಂಗೆ ಅದಿಲ್ಲ. ಆ್ಯಂಡ್ ಯೂಟ್ಯೂಬ್ ಆಲ್ಸೋ ನೋಡಿ, ಅದು ಒಂಥರ ಹೆಂಗಂದರೆ ನೀವು ಫ್ರೀ ಇದ್ದಾಗ ಯಾವಾಗ ಫ್ರೀ ಇರ್ತೀರ, ನಿಮ್ಗೆ ಯಾರು ಡಿಪೆಂಡೆನ್ಸಿ ಇಲ್ಲ, ನೀವೇ ಒಂಟಿಯಾಗಿ ಮಾಡ್ಬೋದು. ಸೊ ಐ ಆಮ್ ಆ್ಯಕ್ಚುಲಿ ಲಿವಿಂಗ್ ದ ಡ್ರೀಮ್. ಸೊ ಯಾವತ್ತೋ ಒಂದಿನ ನನ್ನ ಡ್ರೀಮ್ ಏನೋ ಇದೆ ಅನ್ನೋದಕ್ಕಿಂತ ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಯಿತು. ಫಾರ್ ಎಕ್ಸಾಂಪಲ್ ಯು ಎಸ್ಗೆ ಬಂದ್ಬಿಟ್ಟು, ಈಗ ಎಕ್ಸಾಂಪಲ್ ನಾನು ಯು ಎಸ್ಗೆ ಬಂದಾಗ ಒಂದು 4 ಇವೆಂಟ್ ಮಾಡಿಬಿಟ್ಟು ಹೋಗೋಣ ಅಂತ ಇದ್ದಿದ್ದು. ಬಟ್ ಅದು ದಟ್ ಗಾಟ್ ಕನ್ವರ್ಟೆಡ್ ಟು 18-19 ಇವೆಂಟ್ಸ್, ಶೋಸ್. ಸೊ ಅದೇ ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ? ಅದು ಇಲ್ಲೇ ಆಡಿಯನ್ಸೇ ನನಗೆ ಲೈವಾಗೇ ಫೀಡ್ಬ್ಯಾಕ್ ಕೊಟ್ಬಿಟ್ರು. ಸೊ ಐ ಆಮ್ ಆಲ್ರೆಡಿ ಲಿವಿಂಗ್ ದ ಡ್ರೀಮ್. ಏನೋ ಯಾವತ್ತೋ ಏನೋ ಆಗುತ್ತೆ ಅನ್ನೋದಕ್ಕಿಂತ ಐ ಆಮ್ ಆಲ್ರೆಡಿ ದೇರ್ ಲಿವಿಂಗ್ ದ ಡ್ರೀಮ್. ಇದು ನಮ್ಮ ಲಾಸ್ಟ್ ಸೆಗ್ಮೆಂಟ್. ಇದು ರ್ಯಾಪಿಡ್ ಫೈರ್. ಏನದು ಗಿಫ್ಟ್ ಹ್ಯಾಂಪರ್ ಇದೆಯಾ ಕೊನೆಗೆ? ಕೊಡ್ತಾರೆ. ಇದು ಸೀರಿಯಸ್ ಆನ್ಸರ್ ಯಾವುದು ಬರಬಾರ್ದು, ಫನ್ನಿ ಆನ್ಸರ್ಸ್, ರ್ಯಾಪಿಡ್ ಫೈರ್. ಓಕೆ, ನಿಮ್ ಫಸ್ಟ್ ಕ್ವಶನ್. ನಿಮ್ಮ ತಾಯಿಯ ರಿಯಾಕ್ಷನ್ ಆಫ್ಟರ್ ವಾಚಿಂಗ್ ಯುವರ್ ಫಸ್ಟ್ ಕಾಮಿಡಿ ಶೋ? ಹಿಂಗೆ ಇರುತ್ತೆ, ಪಕ್ಕ ಹಂಗೆ ಇರುತ್ತೆ. ನಮ್ಮ ಅಮ್ಮಗೆ ಎಟ್ಟವ್ರ ಹೆಗಣ ಮುದ್ದು ನಮ್ಮ ಮನೇಲಿ ವ್ಯಾಲಿಡೇ ಇಲ್ಲ ಅದು. ಓಕೆ, ನಿಮ್ಮ ಫೇವ್ರೆಟ್ ಕನ್ನಡ ಫುಡ್ ಬಿಫೋರ್ ಯುವರ್ ಪರ್ಫಾರ್ಮೆನ್ಸ್? ಬಿಫೋರ್ ಪರ್ಫಾರ್ಮೆನ್ಸಾ? ಏನು ಅಷ್ಟೊಂದು ತಿನ್ನಲ್ಲ ಜಾಸ್ತಿ. ಮೇ ಬಿ ಬಿರಿಯಾನಿನೇ. ಒಂದು 13-14 ಅವರ್ ಮುಂಚೆ ಒಂದೊಳ್ಳೆ ಬಿರಿಯಾನಿ, ಒಂದು ಕಬಾಬು ಏನೋ ಸಿಕ್ಬಿಟ್ರೆ, ಬೋಟಿಗೆ ಗೊಜ್ಜು ಸೈಲೇಟಾಗಿ ಸಿಕ್ಬಿಟ್ರೆ, ಅಥವಾ ಶೋ ಆದಮೇಲೆ ಸಿಕ್ಕಿದ್ರು ಓಕೆ. ಒನ್ ಜೋಕ್ ಯು ಶುಡ್ ನೆವರ್ ಟೆಲ್ ಅಟ್ ಹೋಮ್? ಐ ವಿಲ್ ಡೂ ಸ್ಟ್ಯಾಂಡಪ್ ಕಾಮಿಡಿ ಫುಲ್ ಟೈಮ್ ಅಂತ. ಓಕೆ, ಇದು ಒಂಚೂರು ಸೀರಿಯಸ್ ಆನ್ಸರ್ಗಳಿಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಒನ್ ಕಾಮಿಡಿಯನ್ ಯು ಅಡ್ಮೈರ್? ಕಾಮಿಡಿಯನ್ ಪ್ರವೀಣ್ ಕುಮಾರ್, ನಮ್ಮ ಗುರುಗಳು. ಅವರು ಇಂಗ್ಲೀಷ್ ಕಾಮಿಡಿ ಮಾಡ್ತಾಯಿದ್ರು ಮುಂಚೆ, ಪ್ರವೀಣ್ ಕುಮಾರ್ ಅಂತ. ನೌ ಹೀ ಈಸ್ ಡೂಯಿಂಗ್ ತಮಿಳ್ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾಯಿದ್ದಾರೆ. ಅವರು ತುಂಬ ಇಷ್ಟ, ಅವರೇ ಗುರುಗಳು ನಮಗೆ. ಅವ್ರು ಬಿಟ್ಟರೆ ಕಣ್ಣನ್ ಗಿಲ್ ಅಂತ ಇದ್ದಾರೆ, ವೆರಿ ಫ್ಯಾಂಟಾಸ್ಟಿಕ್ ರೈಟರು. ಬಿಸ್ವ ಕಲ್ಯಾಣ್ ರಥ್ ಅಂತಿದ್ದಾರೆ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮರು. ಸೊ ವಿಪುಲ್ ಗೋಯಲ್ ಅಂತಿದ್ದಾರೆ, ಫೇಮಸ್ ಫಾರ್ ಒನ್ ಲೈನರ್ಸು. ಜಾಕಿರ್ ಖಾನ್ ಅಂತಿದ್ದಾರೆ, ಕನೆಕ್ಟಿಂಗ್ ವಿತ್ ದಿ ಆಡಿಯನ್ಸ್ಗೆ ಅವ್ರಿಗಿಂತ ಬೆಟರು. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ವರೆಗೂ ಬಂದ್ಬಿಟ್ರು ಅವರು ಪರ್ಫಾರ್ಮ್ ಮಾಡೋಕ್ಕೆ. ಸೊ ಆಲ್ ಆಫ್ ದೀಸ್ ಗೈಸ್. ಇಂಗ್ಲೀಷಲ್ಲಿ ನಾನು ಜಾಸ್ತಿ
ನನಗೆಲ್ಲರೂ ಸಿಕ್ಕಿದಾಗೆಲ್ಲ ಅವಾಗ ಹೇಳೋರು ಇಂಗ್ಲೀಷ್ ಕಾಮಿಡಿಲಿ ಯಾರು ಅಂತ. ನಂಗೆ ಇನ್‌ಫ್ಯಾಕ್ಟ್ ಯಾರ ಜೊತೆ ಅಷ್ಟೊಂದು ಕನೆಕ್ಟ್ ಆಗ್ತಿರಲಿಲ್ಲ ಬಿಕಾಸ್ ಅವ್ರ ರೆಫರೆನ್ಸಸ್ಸೇ ಬೇರೆ ಇರೋದು. ಸೊ ರಸೆಲ್ ಪೀಟರ್ಸ್ ಅವರೇ ನಂಗೆ ಅಷ್ಟೇ ಕನೆಕ್ಟ್ ಆಗ್ತಾ ಇದ್ದಿದ್ದು. ಇನ್ನು ಬಿಲ್ ಬರ್ರ್ ಅಂತಿದ್ದಾರೆ, ಲೂಯಿ ಸಿ.ಕೆ ಅಂತಿದ್ದಾರೆ, ಜಾರ್ಜ್ ಕಾರ್ಲಿನ್ ಅಂತಿದ್ದಾರೆ. ಇವ್ರನ್ನೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ. ಬಟ್ ಅವ್ರದ್ದೆಲ್ಲ ನಂಗೇನು ಅಷ್ಟೊಂದು ಕನೆಕ್ಟು ಆಗಲ್ಲ, ನಗುನು ತುಂಬ ನಂಗೆ ಬರಲ್ಲ. ಬಟ್ ಜಾರ್ಜ್ ಕಾರ್ಲಿನ್ ಅಂತ ಒಂದು ಕಾಮಿಡಿಯನ್ ಇದ್ದಾರಂತೆ ಯು.ಎಸ್.ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಈಸ್ 100 ಇಯರ್ಸ್ ಓಲ್ಡು. ಸೊ ಮೆಕ್ಕಾ ಆಫ್ ಸ್ಟ್ಯಾಂಡಪ್ ಕಾಮಿಡಿ ಯಾವ್ದಾನ ಇದ್ರೆ ಅದು ಯು.ಎಸ್.ಎನೇ ಆ್ಯಕ್ಚುಲಿ. ಸೊ ಜಾರ್ಜ್ ಕಾರ್ಲಿನ್ ಅಂತ ಇದ್ದಿದ್ದು ಕಾಮಿಡಿಯನು ಕಾಮಿಡಿ ಜೊತೆ ಲೈಫ್ ಲೆಸನ್ಸು ಮಾಡೋ ಒಂಥರ ಆ ಥರ ಇರ್ತೈತಂತೆ. ಸೊ ಮೇ ಬಿ ಗೋಯಿಂಗ್ ಫಾರ್ವರ್ಡ್ ನಾನು ಆ ಥರ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ನಾನು ಆಬ್ವಿಯಸ್ಲಿ ಇಷ್ಟು ಕಮಿಡಿಯನ್ಸ್ ಬಿಟ್ಟು ನಮ್ಮ ಮೇಯ್ನ್ ಕಾಮಿಡಿ ಪಿತಾಮಹ ನಮ್ಮ ಕರ್ನಾಟಕದಲ್ಲಿ ಪ್ರಾಣೇಶ್ ಸರ್. ನೀವು ಆ ಎಂಟೈರ್ ಹರಟೆ ಗ್ಯಾಂಗ್‌ನೇ ಯು ಶುಡ್ ಗಿವ್ ಕ್ರೆಡಿಟ್. ಯಾರೇ ಕಾಮಿಡಿಯನ್ಸ್ ಇನ್ನು ಬೇರೆ ದೇಶಕ್ಕೆ ಹೋಗಿ ಪರ್ಫಾರ್ಮ್ ಮಾಡ್ಬೋದು, ಎಲ್ಲೇ ಹೋಗಿ ಪರ್ಫಾರ್ಮ್ ಮಾಡ್ಬೋದು. ಸಾಲಿಡ್ ಫೌಂಡೇಶನ್ ಮಾಡಿ ಕೂಡಿಸಿರೋರು ನಮ್ಮ ಹರಟೆ ಗ್ಯಾಂಗ್ ಅವರ ಒಂದು ಕಾಮಿಡಿಯನ್ಸು. ನಾನು ಪ್ರಾಣೇಶ್ ಸರ್ ಅವ್ರ ಜೊತೆ ಒನ್ ಆಫ್ ದಿ ಇನಿಷಿಯಲ್ ಶೋಸ್ ಅವ್ರ ಜೊತೆ ಸೇಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ನಮಗೆ SSMRV ಕಾಲೇಜಲ್ಲಿ. ಸೊ ಪ್ರಾಣೇಶ್ ಸರ್ ಅವ್ರು ಮಾಡಿದ್ಮೇಲೆ ನಮಗೂ ಒಂದು ಅವಕಾಶ ಮಾಡಿಕೊಟ್ರು. ಅವ್ರಿಗೆ ಮಾಡಿಕೊಡೋ ಅವಶ್ಯಕತೆ ಇರಲಿಲ್ಲ ಆವತ್ತು. ಆವಾಗಿನ್ನ ನಾವು ಇನ್ನೂ ಬಡ್ಡಿಂಗ್ ಕಮಿಡಿಯನ್ಸು. ನಾವು ಏನೇನೋ ಮಾತಾಡ್ತಾ ಇದ್ವಿ ಸ್ಟೇಜ್ ಮೇಲೆ. ಬಟ್ ಅವ್ರು ಹಿಂಗಿದ್ರೂ ಮಾಡ್ರಲೆ ಏನೋ ಒಂದು ಮಾಡ್ರಲೆ ಅಂತ ಅವ್ರು ಹಂಗೆ ಅವ್ರಿಗೆ ಅವ್ರ ಆಶೀರ್ವಾದನೂ ಇರ್ಬೋದೇನೋ. ಸೊ ಆಲ್ ಆಫ್ ದೀಸ್ ನನಗೆ ಎಂಟೈರ್ ಒಬ್ರನ್ನ ಮಿಸ್ ಮಾಡಿದ್ರು ನನಗೆ ಇದಾಗುತ್ತೆ. ಬಟ್ ಪ್ರಾಣೇಶ್ ಸರ್, ಕೃಷ್ಣೇಗೌಡರು ಸರ್ ತುಂಬ ಇಷ್ಟ ನನಗೆ. ಅವರು ಹಿರೇಮಗಳೂರು ಕಣ್ಣನ್ ಸರ್, ರಿಚರ್ಡ್ ಲೂಯಿಸ್ ಅವರು, ಇವರು ಆನಂದ್ ಅಂತ ಒಬ್ಬರಿದ್ರು, ಕ್ರಿಕೆಟ್ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ಅವರು, ಮೈಸೂರು ಆನಂದ್ ಅವರು. ಇವರೆಲ್ಲ ಮಾಡಿರೋ ಸಾಲಿಡ್ ಫೌಂಡೇಶನ್ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಅದು ಬಿಟ್ಟರೆ ನ್ಯೂ ಏಜ್ ಕಮಿಡಿಯನ್ಸು ನನಗೆ ತುಂಬ ಜನ ಇಷ್ಟ ಆಗ್ತಾರೆ. ನಮ್ಮ ರಾಘವೇಂದ್ರ ಆಚಾರ್ಯ ಅವರು, ಅವರ ರೈಟಿಂಗ್ ತುಂಬ ಇಷ್ಟ ಆಗುತ್ತೆ. ನಿರೂಪ್ ಅಂತ ಒಬ್ಬರು ರಾಜರಾಜೇಶ್ವರಿ ನಗರ ನಮ್ಮನೆ ಹತ್ರ ನಾವು ಇರೋದು. ಅವ್ರದ್ದೊಂಥರ ಬೇರೆ ಇನ್ನೂ ಕ್ಯಾಶುವಲ್ ಸ್ಟೈಲ್ ಆಫ್ ಕಾಮಿಡಿ. ಕಾರ್ತಿಕ್ ಪತ್ತಾರ್ ಅಂತ ಉತ್ತರ ಕರ್ನಾಟಕದವ್ರು ಇದ್ದಾರೆ. ಸೊ ಇವರೆಲ್ಲ ಎಲ್ಲರೂ ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ನಾನು ಎಲ್ರಿಂದನೂ ಏನಾಗುತ್ತೆ ನಾನು ತೊಗೊಳಕ್ಕೆ ಏನಾದರೂ ಆಗುತ್ತಾ, ಅದರಿಂದ ನನಗೇನಾದರೂ ಹೆಲ್ಪ್ ಆಗುತ್ತಾ ನಾನು ನೋಡ್ತಾನೆ ಇರ್ತೀನಿ. ಸೊ ಇಟ್ಸ್ ಗೋಯಿಂಗ್ ಆನ್. ಫೀಮೇಲ್ ಕಮಿಡಿಯನ್ಸ್ ಇದ್ದಾರೆ, ಸೋನು ವೇಣುಗೋಪಾಲ್ ಅಂತ ಬಂದಿದ್ದಾರೆ ಒಬ್ಬರು. ಆಮೇಲೆ ಶ್ರದ್ಧಾ ಅವರು ಇವಾಗ ಶಿ ಈಸ್ ಗೋಯಿಂಗ್ ಗ್ಲೋಬಲ್ ಥರ. ಅಂದರೆ ಅವರು ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಅವಾರ್ಡ್ನ ತೊಗೊಂಡಿದ್ದಾರೆ. ಸೊ ನಮ್ಮ ಸುತ್ತಮುತ್ತಲೇ ಇಷ್ಟೊಂದು ಜನ ಇದ್ದಾರೆ. ಬಟ್ ಐ ಎಂಜಾಯ್ ಅ ಲಾಟ್ ಆಫ್ ಕಾಮಿಡಿ ಬಿಕಾಸ್ ಯು ಹ್ಯಾವ್ ಟು ವಾಚ್ ಅ ಲಾಟ್ ಆಫ್ ಕಾಮಿಡಿ ಆಸ್ ವೆಲ್. ಕನ್ನಡ ಕಾಮಿಡಿ ಸಿಕ್ಕಾಪಟ್ಟೆ ನೋಡೋಕೆ ಹೋಗಲ್ಲ, ಅಂದರೆ ಇನ್ಸ್ಪೈರ್ ಆಗ್ಬಿಡ್ತೀನಿ ಅನ್ನೋ ಅಂತ ಭಯದಿಂದ ಸ್ವಲ್ಪ ಈ ಬೇರೆ ಹಿಂದಿ, ಇಂಗ್ಲೀಷು ಅದನ್ನು ನೋಡ್ತಾ ಇರ್ತೀನಿ. ಬಟ್ ಅದರ್ವೈಸ್ ಒನ್ಸ್ ಇನ್ ಅ ವೈಲ್ ಇದನ್ನು ನೋಡ್ತೀನಿ. If not comedian, today Pawan Venugopal would have been. ಐ ಥಿಂಕ್ ಐ ಟಿ ಗೈ ಅಷ್ಟೇ. ಐ ಟಿ ಇಂಜಿನಿಯರ್ ಅಲ್ಲೇ ಸ್ಟ್ರಗಲ್ ಮಾಡ್ಕೊಂಡು ಹೆಂಗೋ ಮಾಡಿಕೊಂಡು ಅಪ್ಸ್ಕಿಲ್ ಆಗಿ ಅಲ್ಲೇ ಯಾರ್ದೋ ಮ್ಯಾನೇಜರ್ ಬಕೆಟ್ ಹಿಡ್ಕೊಂಡು ಬೇರೆ ದಾರಿ ಇಲ್ಲದೆ ಆ ಬಕೆಟ್ ಹಿಡಿಯೋದನ್ನು ಕಲ್ತ್ಬಿಡ್ತಾ ಇದ್ದನು. ಬಿಟ್ಟು ಬಕೆಟೇ ಹಿಡ್ದವನು ಬಕೆಟ್ ಹಿಡಿಯೋಕೆ ಕಲಿಯಲ್ವಾ ಅನ್ನೋ ಥರ ಅದನ್ನು ಮಾಡಿಬಿಟ್ಟು ಮೇ ಬಿ ಐ ಟಿಲೇ ಇರ್ತಾಯಿದ್ದೆ. ಬೇರೆ ಯಾವುದಿದೆ ಸರ್, ಬೇರೆ ಸುಮ್ಮನೆ ಒಂದು ನಿಮಿಷ ಥಿಂಕ್ ಮಾಡೋಣ ಇರಿ, ಬೇರೆ ಏನು ಮಾಡಿರ್ತಾ ಇದ್ದೆ ಅಂದರೆ ಇಫ್ ನಾಟ್ ಸ್ಟ್ಯಾಂಡಪ್ ಕಾಮಿಡಿ ವಾಟ್ ಅಂತನಾ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ಮೊನ್ನೆ ಯಾರೋ ಸಿಕ್ಕಿದ್ರು ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲಿ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿರೋದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ, ಆಡಿಯನ್ಸೇ ಕಾರಣ. ಯಾಕೆಂದರೆ ನಾನು ಬೇರೆ ಟ್ರೈ ಮಾಡಿದ್ದೆ ಸರ್. ನಾನು ಶಾರ್ಟ್ ಮೂವೀಸ್ ಟ್ರೈ ಮಾಡಿದ್ದೆ, ಡಾಕ್ಯುಮೆಂಟ್ರೀಸ್ ಟ್ರೈ ಮಾಡಿದ್ದೆ, ಆ್ಯಕ್ಟಿಂಗು ಒಂದು ಸ್ವಲ್ಪ ಟ್ರೈ ಮಾಡಿದ್ದೆ, ಡೈರೆಕ್ಟಿಂಗ್ ಟೆಲಿವಿಷನಲ್ಲಿ ಡೈರೆಕ್ಷನ್ ಥರನೂ ಸ್ವಲ್ಪ ಟ್ರೈ ಮಾಡಿದ್ದೆ. ನಂಗೆ ಯಾವುದು ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿದ್ದು ಸ್ಟ್ಯಾಂಡಪ್ ಕಾಮಿಡಿ, ಅದಕ್ಕೋಸ್ಕರ ಅದನ್ನು ಕಂಟಿನ್ಯೂ ಮಾಡಿದೆ. ಸೊ ಅದಿಲ್ಲ ಅಂದರೆ ಮೇ ಬಿ ಇನ್ನೊಂದೇನೋ ಟ್ರೈ ಮಾಡ್ತಾ ಇದ್ನೋ ಏನೋ, ಮೇ ಬಿ ಟ್ರೈ ಅಂತೂ ಮಾಡ್ತಾನೆ ಇರ್ತಾ ಇದೆ. ನಿಮ್ಮ ಕಾಮಿಡಿಗೆ ಬಿಗ್ಗೆಸ್ಟ್ ಫ್ಯೂಯಲ್ ಯಾವುದು? ನೀವು ಜೀವನದಲ್ಲಿ ಪಟ್ಟಿರೋ ಕಷ್ಟನ, ಅಬ್ಸರ್ವೇಷನ್ನ, ಅಥವಾ ನಿಮ್ಮ ಸರ್ಕಮ್ಸ್ಟಾನ್ಸಸ್ಸಾ, ಅಥವಾ ಬೆಂಗಳೂರು ಟ್ರಾಫಿಕ್ಕಾ? ಅಬ್ಸರ್ವೇಷನ್ನೇ. ನಾನು ತುಂಬ ಮೆಮೊರಿ ಪವರ್ ತುಂಬ ಇರೋವಂಥ ಪರ್ಸನ್ ನಾನು ಆ್ಯಕ್ಚುಲಿ. ಚಿಕ್ಕ ವಯಸ್ಸಿಂದನೂ ನಾನು ಯಾರ ಹತ್ರನೂ ಎಕ್ಸ್ಪ್ರೆಸಿವ್ ಇಲ್ಲದೇ ಇದ್ದಿದ್ರು ನಾನು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾಯಿದ್ದೆ ಏನು ನಡೀತಾ ಇದೆ. ಸೊ ಸಿಕ್ಕಾಪಟ್ಟೆ ವಿವಿಡ್ ಮೆಮೊರೀಸ್ ಎಲ್ಲ ಇದೆ. ಸೊ ನಮ್ಮ ವೈಫು ಮೆಡಿಟೇಷನ್ ಟೀಚರ್ ಆಗಿರೋದ್ರಿಂದ ನಾವು ಮೆಡಿಟೇಷನ್ಗೆ ಕೂತ್ಕೊಂಡು ನಮ್ಗೆ ಸಿಕ್ಕಾಪಟ್ಟೆ ಥಾಟ್ಸ್ ಬರುತ್ತೆ. ಆ ಥಾಟ್ಸಲ್ಲೇ ನಾನು ಎಷ್ಟೊಂದು ಸಿಚುವೇಷನ್ಸ್ನ ನಾನು ಕಾಮಿಡಿಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಅಬ್ಸರ್ವೇಷನ್ ಈಸ್ ಒನ್ ಆಫ್ ದ ಮೋಸ್ಟ್ ನನಗೆ ಯೂಸ್ ಆಗಿರೋದು ಅದೇನೆ. ಸಿಚುವೇಷನ್ಸ್ನ ಅಬ್ಸರ್ವ್ ಮಾಡೋದು, ಆ ಎಂಟೈರ್ ಸಿನಾರಿಯೋನ ಮೆಮೊರಿನಲ್ಲಿ ಇಟ್ಕೊಳ್ಳೋದು. ಅದನ್ನು ನಾನು ಏನಾದರೂ ಕಾಮಿಡಿಗೆ ಟರ್ನ್ ಮಾಡ್ಬೋದಾ ನೋಡ್ತೀನಿ. ಅದು ವರ್ಕೌಟ್ ಆದರೆ ವೆರಿ ಗುಡ್, ಬಿಕಾಸ್ ಅದು ಕನ್ವಿನ್ಸಿಂಗ್ ಆಗಿ ಬರ್ತದೆ ಆ್ಯಕ್ಚುಲಿ. ನೀವು ಆಲ್ರೆಡಿ ಅದನ್ನು ಜೀವಿಸಿದ್ರೆ ಅದನ್ನು ನೆರೇಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ನಡೆದೇ ಇಲ್ಲದೆ ಇರೋದನ್ನ ನೆರೇಟ್ ಮಾಡೋದು ಕಷ್ಟ. ಸೊ ಐ ಥಿಂಕ್ ಐ ವುಡ್ ಗಿವ್ ಮೋಸ್ಟ್ ಕ್ರೆಡಿಟ್ ಟು ಅಬ್ಸರ್ವೇಷನ್ನೇ. ಇದು ನಮ್ಮ ಕಡೆಯ ಪ್ರಶ್ನೆ. ನಿಮ್ಮ ಲೈಫ್ನ ಒಂದು ಸಿನಿಮಾ ಮಾಡಿದ್ರೆ ಅದಕ್ಕೆ ಏನು ಟೈಟಲ್ ಕೊಡ್ಬೋದು? ಕಾಮಿಡಿ ಫನ್ನಿ ಟೈಟಲ್ ಏನಾರು? ಒಂದು ಟೈಟಲ್ ಅಂದ್ಕೊಂಡಿದ್ದೆ ನಾನು, ಇದನ್ನು ಹೇಳೋಣ ಅಂತ. ಮೇ ಬಿ ಇದು ಸಾಧ್ಯ ಅಂತ ಇರ್ಬೋದೇನೋ. ಇದು ಸಾಧ್ಯ.
ಇದು ಸಾಧ್ಯ ಒಂದು ಸಿನಿಮಾ ಬಂದಿದೆ. ಸಿನಿಮಾ ಬಂದಿದೆ. ಇದೂ ಸಾಧ್ಯ. ಇದು ಸಾಧ್ಯ. ಓಕೆ, ಇದು ಸಾಧ್ಯ. ಅಂದ್ರೆ ದಿಸ್ ಆಲ್ಸೋ ಇಸ್ ಪಾಸಿಬಲ್ ಅಂತ. ಥ್ಯಾಂಕ್ ಯು ಪವನ್, ಇಷ್ಟೋ ತನಕ ನಮ್ಮ ಜೊತೆ ಮಾತಾಡೋದಕ್ಕೆ. ನಮ್ಮ ಸೈಂಟ್ ಲೂಯಿಸ್ ಪ್ರೇಕ್ಷಕರಿಗೆ, ನಮ್ಮ ಕರ್ನಾಟಕದ ಪ್ರೇಕ್ಷಕರಿಗೆ ಎಲ್ಲರಿಗೂ ಕಟ್ಟಕಡೆಯದಾಗಿ ಏನಾರು ಒಂದು ಸುಮ್ಮನೆ ಮೆಸೇಜ್ ಅಥವಾ ಏನಾರು. ಇಲ್ಲ ಮೆಸೇಜ್ ಕೊಡೋಷ್ಟು ದೊಡ್ಡವನಲ್ಲ ನಾನು. 12 ವರ್ಷ ಅಂತ ಹೇಳಿದೆ, ಮೇ 13th ನಾನು ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಸುಮಾರು 12ರಿಂದ 13 ವರ್ಷ ಆಗಿದೆ. ಈ ಜರ್ನಿನಲ್ಲಿ ಪೇಷಂಟಾಗಿ ನನ್ನನ್ನು ಬೆಳೆಯೋಕ್ಕೆ ಆಡಿಯನ್ಸ್ ಬಿಟ್ಟಿದ್ದಾರೆ. ಅಂದರೆ ಕೆಲವು ಸಲ ಮಿಸ್ಟೇಕ್ ಆದ್ರೂ ಹೊಟ್ಟೆಗೆ ಹಾಕ್ಕೊಂಡಿರ್ಬೋದು ಜನ. ಸೊ ನನ್ನನ್ನು ದೇ ಹ್ಯಾವ್ ಅಲೌಡ್ ಮೀ ಟು ಮೇಕ್ ಮಿಸ್ಟೇಕ್ಸ್ ಡ್ಯೂರಿಂಗ್ ಮೈ ಗ್ರೋಯಿಂಗ್ ಇಯರ್ಸ್. ಸೊ ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಷ್ಟು ವರ್ಷ ಆದ್ರೂ ಒಂದು ಯೂಟ್ಯೂಬ್ ಆಗಲಿ, ನಾನೊಂದು ವರ್ಷ ಗ್ಯಾಪ್ ಬೇರೆ ತೊಗೊಂಡಿದ್ದೆ, ಬಟ್ ಸ್ಟಿಲ್ ಜನ ನನ್ನ ಜೊತೆ ಆ ಸಂಬಂಧನ ಬಿಡಲೇ ಇಲ್ಲ. ಅವರು ನೀವು ಬಂದ್ಬಿಡಿ ವಾಪಸ್ ಮಾಡಿ ಅಂತಲೇ ಹೇಳಿ ಕರ್ಕೊಂಬಂದು ವಾಪಸ್ ಮತ್ತೆ ಮಾಡ್ತಾಯಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಇಂಜಿನಿಯರಿಂಗ್ ಜಾಯ್ನ್ ಆಗಿ ಒಂದು IT ಜಾಬ್ ಏನಕ್ಕೆ ಸೇರ್ಕೊಬೇಕು ಅಂತ ಇದ್ದೆ ಅಂದರೆ, ಒಂದಲ್ಲ ಒಂದಿನ ನಾನು US ಹೋಗ್ಬೋದು ಅನ್ನೋದು ಮೈಂಡಲ್ಲಿ ಇತ್ತು ನನಗೆ. US ಹೋಗ್ಬೇಕು, ಯಾಕಂದರೆ ನಾನು ಅರ್ನಾಲ್ಡ್ ಶ್ವಾರ್ಟ್ಜೆನೆಗರ್ದು ಬುಕ್ ಓದಿದ್ದೆ. ಆ ಬುಕ್ಕಲ್ಲಿ ಅರ್ನಾಲ್ಡ್ ಜರ್ಮನಿಯಿಂದ US ಹೆಂಗೆ ಬಂದ ಅನ್ನೋದೊಂದು ಜರ್ನಿ ಇತ್ತು. ಅವ್ನು ಬಾಡಿ ಬಿಲ್ಡಿಂಗ್ ಮೂಲಕ ಬಂದ. ಸೊ ನಾನು IT ಇಂಡಸ್ಟ್ರಿ ಮೂಲಕ US ಹೋಗ್ಬಿಡ್ಬೋದು ಅಂದ್ಕೊಂಡು ತುಂಬ ಪ್ರಯತ್ನ ಪಟ್ಟೆ. ಏನೇನೋ ಕಾರಣಕ್ಕೆ ಅದು ಮಿಸ್ ಆಗೋಯ್ತು ಅವಕಾಶಗಳು. ಒಂದು H1B ವೀಸಾನು ನಂದು ಪಿಕ್ ಆಗಿತ್ತು ಲಾಟ್ರಿನಲ್ಲಿ ಟೆಕ್ಸಸ್ಗೆ, ಬಟ್ ಅದು ಕಂಪ್ನಿ ಸ್ವಲ್ಪ ಪ್ರಾಬ್ಲಮ್ಗೆ ಸಿಕ್ಕಾಕೊಬಿಡ್ತು. ಸೊ ಅದಾಗಲಿಲ್ಲ. ಏನೇನೋ ಒಂದು ಕಾರಣಕ್ಕೆ ಮಿಸ್ ಆಗಿ ಕೋಸ್ಟರಿಕಾವರೆಗೂ ಹೋದೆ, ಸೌತ್ ಅಮೆರಿಕಾಗೆ 1 ತಿಂಗಳಿಗೆ. ಬಟ್ ಅದಾದಮೇಲೆ ಆಗಲಿಲ್ಲ. ಸೊ US ಬರೋದು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇತ್ತು. ಆಮೇಲೆ ಇವಾಗಿರೋ ಸಿಚುವೇಶನ್ ನಿಮಗೆ ಗೊತ್ತಿರ್ಬೋದು, ಇವಾಗ ಇನ್ನೂ ಸಿಕ್ಕಾಪಟ್ಟೆ ಇಂಪಾಸಿಬಲ್ ಲೆಕ್ಕನೇ ಆಗ್ಬಿಟ್ಟಿದೆ. ಇಂಥ ಸಿಚುವೇಶನಲ್ಲಿ ನನ್ನನ್ನು ಒಂದು 2-3 ತಿಂಗಳು US ಬರೋಂಗೆ ಮಾಡಿರೋದು ಯಾರು ಅಂದರೆ ನಮ್ಮ ಕನ್ನಡ ಆಡಿಯನ್ಸೇ. ನನ್ನ ಸ್ಟ್ಯಾಂಡಪ್ ಕಾಮಿಡಿ ಇರ್ಬೋದು, ನನ್ನ ಯೂಟ್ಯೂಬ್ ಇರ್ಬೋದು, ಈ ಜರ್ನಿಯಿಂದ ನಾನು US ಬಂದು ಒಂದು 2-3 ತಿಂಗಳು ಇರೋ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾರು, ನನ್ನ ಕನಸನ್ನ ನನಸು ಮಾಡಿದ್ಯಾರು, ಅದು ಕನ್ನಡ ಆಡಿಯನ್ಸು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದ್ಸಲ ಯಾವ್ದಾನ ಪಾರ್ಕಲ್ಲಿ ಕೂತ್ಕೊಂಡಾಗ ಯೋಚನೆ ಮಾಡ್ತೀನಿ, ಹೆಂಗೆ ಇವೆಲ್ಲ ಆಗೋಯ್ತು, ಯಾವುದೋ ಶಕ್ತಿ ಇದೆಲ್ಲ ಮಾಡಿಸಿದೆ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ನಮ್ಮದೇ ಎಫರ್ಟು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಇದು ಯಾರ್ದೋ ನಮ್ಮ ಅಪ್ಪಂಗೆ ಬರಬೇಕಾಗಿದ್ದು ಹಿಂಗೆ ಸ್ಲಿಪ್ಪಾಗಿ ನನಗೆ ಬಂದಿದೆಯೇನೋ ಅಂತ ಅನಿಸುತ್ತೆ. ಸೊ ಹೋಲ್ ಆ್ಯಂಡ್ ಸೋಲ್ ಅದಕ್ಕೆ ನಾನು ಕನ್ನಡ ಆಡಿಯನ್ಸ್ಗೆ ಇಲ್ಲಿಂದ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದ ಪವನ್. ನಿಮ್ಮ ರೆಸ್ಟ್ ಆಫ್ ದ US ಪ್ರವಾಸ ಇನ್ನೂ ಸಕ್ಸಸ್ಫುಲ್ ಆಗಲಿ. ನೀವು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಮತ್ತು ನೀವು ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಡಿಯನ್ ಕಮಿಡಿಯನ್, ಸ್ಟ್ಯಾಂಡಪ್ ಕಮಿಡಿಯನ್ ಆಗಿ ಬೆಳೀಲಿ ಅನ್ನೋದು ನಮ್ಮ ತುಂಬು ಹೃದಯ ಹಾರೈಕೆ. ನಮ್ಮ ಸೈಂಟ್ ಲೂಯಿಸಲ್ಲಿ ಆ್ಯಕ್ಚುಲಿ US ನಾವು ಬೇರೆ ಸಿಟೀಸ್ಗೆ ಹೋಗ್ತೀವಿ. ಎಲ್ಲ ಸಿಟೀಸಲ್ಲೂ ನಮಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಅಂತೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಬಟ್ ಸೈಂಟ್ ಲೂಯಿಸಲ್ಲಿ ನಾನು ಮತ್ತೆ ಹೇಳ್ತೀನಿ, ಇನ್ನೊಂದು ಪಾಡ್ಕಾಸ್ಟ್ ನಾವು ಬಂದು ಮಾಡೋ ಥರ ಆಗಲಿ. ಖಂಡಿತವಾಗ್ಲೂ ಐ ಆಮ್ ವೇಟಿಂಗ್ ಟು ಕಮ್ ಬ್ಯಾಕ್ ಹಿಯರ್. ಯಾಕಂದರೆ ಇಲ್ಲೊಂದು ಬಾಂಧವ್ಯ ಇದೆ, ಫ್ರೆಂಡ್ಶಿಪ್ ಥರ ಒಂದು ವೈಬ್ ಇದೆ. ನೀವೇ ಪ್ರೆಸಿಡೆಂಟ್ ಆದ್ರೂ ನಮಗೆ ಪ್ರೆಸಿಡೆಂಟ್ ಅನ್ನೋ ಭಾವನೆನೇ ತೋರಿಸಿಲ್ಲ. ನಮಗೆ ತುಂಬ ನಮ್ಮನ್ನು ಆರ್ಟಿಸ್ಟನ್ನ ಮ್ಯಾನೇಜ್ ಮಾಡೋದಾಗಲಿ, ಅದನ್ನು ಟ್ರೀಟ್ ಮಾಡೋದಾಗಲಿ, ಆರ್ಟಿಸ್ಟ್ ಎಲ್ಲ ಸೆನ್ಸಿಟಿವ್ ಆಗಿರ್ತಾರೆ. ಅವ್ರನ್ನ ನೀವು ಹೆಂಗೆ ಒಂಥರ ನೀವು ಅವ್ರ ಜೊತೆ ನೀವು ಇದ್ರಿ ಇಷ್ಟು ಸ್ವಲ್ಪ ದಿನ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಥ್ಯಾಂಕ್ ಯು. ನಿಮ್ಮ ಸಂಘಕ್ಕೂ ಒಳ್ಳೆಯದಾಗಲಿ. ಮತ್ತೆ ಪಾಡ್ಕಾಸ್ಟಲ್ಲಿ ಮಾಡ್ತಾನೆ ಇರೋಣ. ತುಂಬ ಧನ್ಯವಾದ. ಇಷ್ಟ ಆಗಿತ್ತು ಪವನ್ ವೇಣುಗೋಪಾಲ್ ಅವ್ರ ಜೊತೆ ನಮ್ಮ ಒಂದು ಚಿಕ್ಕ ಹರಟೆ, ಅವ್ರ ಬಗ್ಗೆ ತಿಳ್ಕೊಂಡಿದ್ದು. ಈ ಪಾಡ್ಕಾಸ್ಟ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.